ನಂಜನಗೂಡು ನಗರದಲ್ಲಿ ಶನಿವಾರದಂದು ನಡೆಯಲಿರುವ ಹನುಮ ಜಯಂತಿ ಉತ್ಸವದ ಹಿನ್ನೆಲೆಯಲ್ಲಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಸಭಾಂಗಣದಲ್ಲಿ ಮಹತ್ವದ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಹನುಮ ಜಯಂತಿಯ ಕಾರ್ಯಕ್ರಮಗಳು ಹಾಗೂ ಮೆರವಣಿಗೆಯ ಕುರಿತು ಕೂಲಂಕುಷವಾಗಿ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು, ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಎಷ್ಟು ಜನರು ಸೇರಲಿದ್ದಾರೆ ಎಂಬುದನ್ನು ಅಂದಾಜಿಸಿ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಹಲವಾರು ವರ್ಷಗಳಿಂದ ನಂಜನಗೂಡಿನಲ್ಲಿ ಹನುಮ ಜಯಂತಿಯು ಅತ್ಯಂತ ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ನಡೆದುಕೊಂಡು ಬಂದಿದ್ದು, ಈ ಬಾರಿಯೂ ಅದೇ ಸಂಪ್ರದಾಯ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕ್, ನಂಜನಗೂಡಿನ ಡಿವೈಎಸ್ಪಿ ಧರ್ಮೇಂದ್ರ, ನಗರ ಪೊಲೀಸ್ ಠಾಣೆಯ ಪಿಎಸ್ಐ ರವೀಂದ್ರ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಆನಂದ್ ಸೇರಿದಂತೆ ಸರ್ವಧರ್ಮದ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. 6/6/2026 ಶನಿವಾರ ನಡೆಯಲಿರುವ ಹನುಮ ಜಯಂತಿ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಆ ಒಂದು ಜನರ ಒಂದು ಸೌಹಾರ್ದತೆ ಕಾಪಾಡಲಿಕ್ಕೆ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಶಾಂತಿ ಸಭೆಯಲ್ಲಿ ಸರ್ವಧರ್ಮದ ಎಲ್ಲ ಮುಖಂಡರು ಭಾಗವಹಿಸಿದರು. ಈ ಒಂದು ಸಭೆ ಮಾಡುವ ಉದ್ದೇಶ ಏನಂತಂದ್ರೆ, ಹಲವಾರು ವರ್ಷಗಳಿಂದ ನಂಜನಗೂಡು ಪಟ್ಟಣದಲ್ಲಿ ಹನುಮ ಜಯಂತಿ ಬಹಳ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಜರುಗಿದೆ. ಅದೇ ರೀತಿ ಈ ವರ್ಷವೂ ಸಹಿತ ಶಾಂತಿಯುತವಾಗಿ ಹಬ್ಬ ಜರುಗಬೇಕು. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಪೊಲೀಸ್ ಕಡೆಯಿಂದ ಏನೆಲ್ಲ ನಾವು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ವಿಷಯಗಳ ಬಗ್ಗೆ ನಾವು ಎಲ್ಲ ಮುಖಂಡರ ಜೊತೆ ಚರ್ಚಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರೊಸೆಷನ್ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಎಷ್ಟು ಜನ ಸೇರ್ತಾರೆ ಎಂಬ ಒಂದು ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಬಂದೋಬಸ್ತ್ ಸಂದರ್ಭದಲ್ಲಿ ನಾವು ಈಗಾಗಲೇ ಹಲವಾರು ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಸುಮಾರು 100ದಷ್ಟು CC ಕ್ಯಾಮೆರಾಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ. ಮತ್ತು ಏನು ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳು ಬ್ಯಾನರ್ ಬಂಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ನಾವು ಸೂಕ್ತ ಗಸ್ತು ವ್ಯವಸ್ಥೆಯನ್ನು ಸಹಿತ ರಾತ್ರಿ ಹಗಲು ಮಾಡಿದ್ದೀವಿ. ಸಾಮಾಜಿಕ ಜಾಲತಾಣಗಳ ಮೇಲೆ ನಾವು ಈಗಾಗಲೇ ಗಮನ ಹರಿಸಿದ್ದೀವಿ. ಯಾರಾದರೂ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸುಳ್ಳು ಸುದ್ದಿಗಳನ್ನ ಅಥವಾ ತಪ್ಪು ಮಾಹಿತಿಯನ್ನು ಅಥವಾ ಇನ್ನೊಂದು ಕೋಮಿನವರಿಗೆ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಏನಾದರೂ ಪೋಸ್ಟ್ಗಳನ್ನು ಮಾಡಿದರೆ ಅಂತವ್ರ ಮೇಲೆ ಸಹಿತ ನಾವು ಸೂಕ್ತ ನಿಗಾ ವಹಿಸಿದ್ದೀವಿ. ಈ ಉತ್ಸವದಲ್ಲಿ ಇರ್ತದೆ. ಚಂಡೆಯಿಂದ ಹಿಡಿದು ನಂದಿ ಕಂಪನಿಯಿಂದ ಹಿಡಿದು ಕೇರಳದ ದೈವವೇಶ ಒಂದು ಕಲಾತಂಡ ಇರುತ್ತೆ. ಅಲ್ಲಿವರೆಗೂ ಒಂದು 20 ಕಲಾತಂಡಗಳು. ಇದನ್ನು ನಾವು ಅದಕ್ಕೆ ಆದಂತೆ ಸಪ್ರೇಟ್ ಆಗಿ ನಾವು ಅದನ್ನ ನಿರ್ವಹಣೆಗೆ ನಾವು ತಂಡಗಳನ್ನು ಸಹಿತ ರೂಪಿಸ್ಕೊಂಡಿದ್ದೀವಿ. ಹಿಂದಿಗಂತೆ ಹೇಗೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿಯಾಗಿ ಆ 2 ರಸ್ತೆಗಳಲ್ಲಿ ಉತ್ಸವ ಹೋಗುತ್ತೆ. ಉತ್ಸವಕ್ಕೆ ನಾವು ಬುಧವಾರ ಹೆಂಗಿರುತ್ತೆ ಪ್ರತಿ ವರ್ಷದಂತೆ ಬುಧವಾರ ರಾತ್ರಿ ಬಂಟಿಂಗ್ಸ್ ಕಟ್ಕೊಳ್ತೀವಿ. ಅದಾದ ಮುಗಿದ ನಂತರ ಮಾರ್ಗ ನಾವು ತೆರವುಗಳ ಸಭೆಗೂ ಕೂಡ ನಾವು ಮಾಡ್ತೀವಿ. ಆದ ಕಾರಣ ನಿಮ್ಮ ಕಾನೂನು ಪ್ರಕಾರವಾಗಿ ಏನು ಹಬ್ಬ ನಡೀತಾ ಇದೆ, ಇದಕ್ಕೆ ನಮ್ಮ ಇಡೀ ಜನಾಂಗದ 7 ಮಸೀದಿಯ ಅಧ್ಯಕ್ಷರಾಗಿರಲಿ, 7 ಮಸೀದಿಯ ಮೌಲಾನಗಳಾಗಿರಲಿ, ನಾವೆಲ್ಲರೂ ಇದು ತುಂಬಾ ಇತಿಹಾಸ ಉಳ್ಳುವಂತ ಹನುಮ ಜಯಂತಿ. ಈ ಹನುಮ ಜಯಂತಿ ಸೀತಮ್ಮನಿಗೆ ಕರ್ಕೊಂಡು ಬನ್ನಿ ಅಂದಾಗ ಅವ್ರನ್ನ ಕೈ ಹಿಡಿದು ಕರಿಬಾರ್ದು ಅಥವಾ ಹಾಗೆ ಕರಿಬಾರ್ದು ಅಂತ ಭಕ್ತಿಪೂರ್ವವಾಗಿ ಅದರ ಬೆಟ್ಟನೆ ಎತ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಹನುಮಂತ ಜಯಂತಿಯ ಇತಿಹಾಸ. ಇದು ತುಂಬಾ ಇತಿಹಾಸ ಉಳ್ಳುವಂತ ಹನುಮ ಜಯಂತಿ ಆಗಿರೋದ್ರಿಂದ ನಾವು ಇಡೀ ಜನ ಅವ್ರ ಜೊತೆ ಇದ್ದೀವಿ, ಆರಾಮಾಗಿ ಸಂತೋಷವಾಗಿ. ಇನ್ನೊಂದು ಅನ್ಯ ಧರ್ಮದವ್ರಿಗೆ ಮನಸ್ಸು ನಾವು ಆಗದೆ ಎದುರಿತೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.